ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 10-88. ಪ್ರಾಯಶ್ಚಿತ್ತ ಯಜ್ಞ. ನಾವು ಈಗಾಗಲೇ ಸಮರ್ಪಣೆಯ ಕಾಣಿಕೆಯ ಪಾತ್ರೆಗಳಾದ ಬೆಳ್ಳಿಯ ತಟ್ಟೆ, ಬೆಳ್ಳಿಯ ಬೋಗಿಣಿ ಮತ್ತು ಚಿನ್ನದ ಚಮಚದ ಕುರಿತು ಅಧ್ಯಯನ ಮಾಡಿದ್ದೇವೆ. ಸರ್ವಶಕ್ತ ಹಾಗೂ ಸಂಪೂರ್ಣ ಸಮರ್ಪಣೆಯನ್ನು ತೋರ್ಪಡಿಸುವ ಪ್ರಾಯದ ಹೋರಿ, ಬದಲಿಯಾಗಿ ಅರ್ಪಣಿಸುವ ಟಗರು ಮತ್ತು ಪಸ್ಕಾ ಹಬ್ಬದ ಹಾಗೂ ದೇವರ ಯೋಜನೆಯ ಎಲ್ಲ ಯುಗಗಳನ್ನು ಸೂಚಿಸುವ 1 ವರ್ಷದ ಕುರಿಮರಿ. ಹೀಗೆ ಸರ್ವಾಂಗ ಹೋಮದ ಪ್ರಾಣಿಗಳ ಮೂಲಕ ನಾವು ಸಾಗಿದ್ದೇವೆ ಮತ್ತು ಎಲ್ಲ ಸರ್ವಾಂಗ ಹೋಮಗಳಲ್ಲಿ ಕಂಡುಬರುವ 36 ಎಂಬ ಸಂಖ್ಯೆಯು ಮುರಿದು ಹೋದ ಒಡಂಬಡಿಕೆಯ ಭಾರವನ್ನು ಕ್ರಿಸ್ತನ ಸಂಪೂರ್ಣ ವಿಧೇಯತೆಯ ಮೂಲಕ ಹೇಗೆ ವಿರುದ್ಧ ಮಾಡಿತು ಎಂಬುದನ್ನು ನಾವು ನೋಡಿದ್ದೇವೆ. ಇಂದು ನಾವು ಪ್ರತಿ ಕುಲದ ನಾಯಕನು ತಂದ 4ನೇ ಕಾಣಿಕೆಯಾದ ಪ್ರಾಯಶ್ಚಿತ್ತ ಯಜ್ಞಕ್ಕೆ ಬರುತ್ತೇವೆ. ಅರಣ್ಯಕಾಂಡ 7ನೇ ಅಧ್ಯಾಯ 16ರಲ್ಲಿ ಸರಳವಾಗಿ ಹೀಗೆ ಹೇಳುತ್ತದೆ: ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ 1 ಹೋತ, ಕೇವಲ ಒಂದೇ ಒಂದು ಗಂಡು ಮೇಕೆ, ಯಾವುದೇ ಬದಲಾವಣೆ ಇಲ್ಲ, ಯಾವುದೇ ಸೇರ್ಪಡೆ ಇಲ್ಲ. ಎಲ್ಲ 12 ದಿನಗಳ ಉದ್ದಕ್ಕೂ ಪ್ರತಿ ಕುಲಕ್ಕೂ ಪ್ರತಿ ಬಾರಿಯೂ ಕೇವಲ ಒಂದೇ ಒಂದು ಹೋತ. ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಮೇಕೆಯನ್ನೇ ಏಕೆ ಆರಿಸಿಕೊಳ್ಳಲಾಯಿತು ಮತ್ತು ಅದು ಕ್ರಿಸ್ತನಲ್ಲಿ ಏನನ್ನು ಸೂಚಿಸುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವ ಮೊದಲು, ಇಸ್ರಾಯೇಲಿನ ಯಜ್ಞ ಪದ್ಧತಿಯ ಭಾಷೆಯಲ್ಲಿ ಮೇಕೆಯನ್ನು ಏನನ್ನು ಪ್ರತಿನಿಧಿಸುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮೇಕೆಯು ಆಚರಣೆಯ ಅಥವಾ ಸಹಭಾಗಿತ್ವದ ಪ್ರಾಣಿಯಾಗಿರಲಿಲ್ಲ. ಅದು ಒಡಂಬಡಿಕೆಯ ಹಬ್ಬದ ಹೋರಿಯಾಗಲಿ ಅಥವಾ ಪಸ್ಕದ ಮೇಜಿನ ಕುರಿಮರಿಯಾಗಲಿ ಆಗಿರಲಿಲ್ಲ. ಮೇಕೆಯು ಇಸ್ರಾಯೇಲಿನ ಕ್ಯಾಲೆಂಡರ್ನಲ್ಲೇ ಅತ್ಯಂತ ಗಂಭೀರವಾದ, ಅತ್ಯಂತ ಭಾರವಾದ ದಿನವಾದ ಪಾಪ ಪರಿಹಾರದ ದಿನದ ಪ್ರಾಣಿಯಾಗಿತ್ತು. ಪಾಪ ಪರಿಹಾರದ ದಿನದಂದು ಯೆಹೋವನ ಮುಂದೆ 2 ಹೋತಗಳನ್ನು ಹೇಗೆ ತರಲಾಗುತ್ತಿತ್ತು ಎಂಬುದನ್ನು ಯಾಜಕಕಾಂಡ 16ರಲ್ಲಿ ವಿವರಿಸುತ್ತದೆ. ಒಂದನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಬಲಿ ಕೊಡಲಾಗುತ್ತಿತ್ತು ಮತ್ತು ಮಹಾಯಾಜಕನು ಅದರ ರಕ್ತವನ್ನು ಅತಿ ಪವಿತ್ರ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಕೃಪಾಸನದ ಮೇಲೆ ಪ್ರೋಕ್ಷಿಸುತ್ತಿದ್ದನು. ಮತ್ತೊಂದನ್ನು, ಆದರೆ ಬಿಡುಗಡೆಯ ಹೋತದ ಮೇಲೆ ಮಹಾಯಾಜಕನು ಇಡೀ ಇಸ್ರಾಯೇಲಿನ ಪಾಪಗಳನ್ನು ಅರಿಕೆ ಮಾಡುತ್ತಿದ್ದನು ಮತ್ತು ನಂತರ ಅದರ ಜನರ ಎಲ್ಲ ಅಪರಾಧಗಳನ್ನು ಹೊರಿಸಿ ಅರಣ್ಯಕ್ಕೆ ಕಳುಹಿಸಿಬಿಡಲಾಗುತ್ತಿತ್ತು. ಅದು ಮತ್ತೆ ಎಂದಿಗೂ ಹಿಂತಿರುಗುತ್ತಿರಲಿಲ್ಲ. ಪಾಪ ಪರಿಹಾರದ ದಿನದ ಈ 2 ಹೋತಗಳು ಒಟ್ಟಾಗಿ ಪಾಪ ಪರಿಹಾರ ಎಂದರೆ ಏನು ಎಂಬುದರ ಸಂಪೂರ್ಣ ವಿವರಣೆಯನ್ನು ನೀಡುತ್ತಿದ್ದವು. ಮೊದಲನೆಯ ಹೋತವು ಹೀಗೆ ಹೇಳುತ್ತಿತ್ತು: ಪಾಪದ ಶಿಕ್ಷೆ ಮರಣ ಮತ್ತು ಅಪರಾಧಿಯ ಬದಲಿಗೆ ಮರಣ ಮತ್ತು ಅಪರಾಧಿಯ ಬದಲಿಗೆ ರಕ್ತವನ್ನು ಯೆಹೋವನ ಸನ್ನಿಧಿಯ ಮುಂದೆ ತರಬೇಕು. ಎರಡನೆಯ ಹೋತವು ಹೀಗೆ ಹೇಳುತ್ತಿತ್ತು: ಮತ್ತು ನಂತರ ಪಾಪವನ್ನು ತೆಗೆದುಹಾಕಲಾಗುತ್ತದೆ, ಹೊತ್ತುಕೊಂಡು ಹೋಗುತ್ತದೆ, ದೇವರ ದೃಷ್ಟಿಯಿಂದ ದೂರ ಮಾಡಲಾಗುತ್ತದೆ. ಅದು ಮತ್ತೆ ಎಂದಿಗೂ ಹಿಂತಿರುಗದಂತೆ ಅಷ್ಟು ದೂರ ಕಳುಹಿಸಲಾಗುತ್ತದೆ. ಶಿಕ್ಷೆಗಾಗಿ 1 ಹೋತ ಪಾಪವನ್ನು ದೂರ ಮಾಡಲು 1 ಹೋತ, ಯಾವುದೇ ಒಂದು ಪ್ರಾಣಿಯು ಒಂಟಿಯಾಗಿ ಹೇಳಲಾಗುವುದನ್ನು ಇವೆರಡು ಒಟ್ಟಾಗಿ ಹೇಳುತ್ತಿದ್ದವು. ಮತ್ತು ಕ್ರಿಸ್ತನು ಬಂದಾಗ ಆತನು ಇವೆರಡನ್ನು ನೆರವೇರಿಸಿದನು. ಇಬ್ರಿಯರಿಗೆ 9ನೇ ಅಧ್ಯಾಯ 12ನೇ ವಾಕ್ಯ ಹೇಳುವಂತೆ, ಆತನು ತನ್ನ ಸ್ವಂತ ರಕ್ತದಿಂದಲೇ ಒಂದೇ ಸಾರಿ ಅತಿ ಪವಿತ್ರ ಸ್ಥಳದೊಳಗೆ ಪ್ರವೇಶಿಸಿದನು. ಇದು ಮೊದಲನೆಯ ಹಂತ. ಮತ್ತು ಇಬ್ರಿಯರಿಗೆ 9ನೇ ಅಧ್ಯಾಯ 26 ಹೇಳುವಂತೆ, ಆತನು ತನ್ನನ್ನು ತಾನೇ ಯಜ್ಞವಾಗಿ ಸಮರ್ಪಿಸಿಕೊಳ್ಳುವುದರ ಮೂಲಕ ಪಾಪವನ್ನು ನಿವಾರಣೆ ಮಾಡಲು ಪ್ರಕಟವಾದನು. ಆತನು ಇವೆರಡೂ ಆಗಿದ್ದನು, ಶಿಕ್ಷೆಯನ್ನು ಪಾವತಿಸಿದ್ದು ಮತ್ತು ಪಾಪವನ್ನು ನಿವಾರಣೆ ಮಾಡಿತು. ಇವೆರಡೂ ಒಬ್ಬನೇ ವ್ಯಕ್ತಿಯಲ್ಲಿ
ಒಂದೇ ಶಿಲುಬೆಯ ಮೇಲೆ ಒಂದೇ ಸಾರಿ ಮುಗಿದು ಹೋಗಿತ್ತು. ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಗಂಡು ಹೋತವನ್ನು ನಿರ್ದಿಷ್ಟವಾಗಿ ಅರ್ಪಿಸುವುದು ಇಸ್ರಾಯೇಲಿನ ಆರಾಧನಾ ಜೀವನದಲ್ಲಿ ಅಸಾಮಾನ್ಯವೇನೂ ಆಗಿರಲಿಲ್ಲ. ಯಾಜಕಕಾಂಡ 4ನೇ ಅಧ್ಯಾಯ 22-26. ಒಬ್ಬ ನಾಯಕನು ತಿಳಿಯದೆ ಪಾಪ ಮಾಡಿದಾಗ ಅನುಸರಿಸಬೇಕಾದ ಸೂಚನೆಯನ್ನು ನೀಡುತ್ತದೆ. ಆತನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಂದು ಗಂಡು ಹೋತವನ್ನು ತರಬೇಕಾಗಿತ್ತು ಮತ್ತು ಯಾಜಕಕಾಂಡ 4ನೇ ಅಧ್ಯಾಯ 13-21ರಲ್ಲಿ ಇಡೀ ಇಸ್ರೇಲ್ ಸಭೆಯು ತಿಳಿಯದೆ ಪಾಪ ಮಾಡಿದಾಗ ಅನುಸರಿಸಬೇಕಾದ ಸೂಚನೆಯನ್ನು ನೀಡುತ್ತದೆ. ಸಭೆಯ ಪ್ರಾಯಶ್ಚಿತ್ತಕ್ಕಾಗಿ ಒಂದು ತರುಣ ಹೋರಿಯನ್ನು ತರಲಾಗುತ್ತಿತ್ತು. ಆದರೆ ಅರಣ್ಯಕಾಂಡ 15ನೇ ಅಧ್ಯಾಯ 24ರಲ್ಲಿ ಇಡೀ ಸಭೆಯು ತಪ್ಪು ಮಾಡಿದಾಗ ಸರ್ವಾಂಗ ಹೋಮದ ಜೊತೆಗೆ ಪ್ರಾಯಶ್ಚಿತ್ತ ಯಜ್ಞದಲ್ಲಿ ಒಂದು ಗಂಡು ಹೋತವನ್ನು ಸೇರಿಸುತ್ತಿತ್ತು. ಗಂಡು ಹೋತವು ಪಾಪವನ್ನು ಮುಚ್ಚುವ ಪ್ರಾತಿನಿಧಿಕ ಪ್ರಾಣಿಯಾಗಿತ್ತು. ಇದನ್ನು ನಾಯಕರಿಗಾಗಿ ಮತ್ತು ಸಭೆಗಾಗಿ ಒಟ್ಟಾಗಿ ಬಳಸಲಾಗುತ್ತಿತ್ತು. ಇದು ಎಲ್ಲರ ಪರವಾಗಿ ನಿಲ್ಲಬಲ್ಲ ಕಾಣಿಕೆ ಕಡೆಗೆ ಬೆರಳು ಮಾಡಿ ತೋರಿಸುತ್ತಿತ್ತು. ಈಗ ಕ್ರಿಸ್ತನು ಮಾಡಿದ್ದನ್ನು ಯೋಚಿಸಿ ನೋಡಿ. ಆತನು ಕೇವಲ ಒಂದು ಕುಲಕ್ಕಾಗಿ ಸಾಯಲಿಲ್ಲ. ಆತನು ಕೇವಲ ಒಂದು ಪೀಳಿಗೆಗಾಗಿ ಮಾತ್ರ ಪಾಪ ಪರಿಹಾರ ಮಾಡಲಿಲ್ಲ. ಯೆಶಾಯ ಬರೆದ ಪತ್ರಿಕೆ 53ನೇ ಅಧ್ಯಾಯ 6ನೇ ವಾಕ್ಯ ಹೀಗೆ ಹೇಳುತ್ತದೆ: ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ಪ್ರತಿಯೊಬ್ಬ ತನ್ನ ಮಾರ್ಗಕ್ಕೆ ತಿರುಗಿಕೊಂಡೆವು. ಯೆಹೋವನು ನಮ್ಮೆಲ್ಲರ ದೋಷವನ್ನು ಆತನ ಮೇಲೆ ಹೊರಿಸಿದನು. ನಾವೆಲ್ಲರೂ ಪ್ರತಿಯೊಬ್ಬರು ನಮ್ಮೆಲ್ಲರ ದೋಷವನ್ನು ಅರಣ್ಯಕಾಂಡ 7ರಲ್ಲಿನ ಪ್ರಾಯಶ್ಚಿತ್ತ ಯಜ್ಞದ ಗಂಡು ಹೋತವನ್ನು 12 ನಾಯಕರಲ್ಲಿ ಪ್ರತಿಯೊಬ್ಬರು ತಂದರು. ಇದು 12 ಕುಲಗಳಲ್ಲಿ ಪ್ರತಿಯೊಂದನ್ನು ಪ್ರತಿನಿಧಿಸುತ್ತದೆ. ಪ್ರತಿ ಕುಲಕ್ಕೂ ಪ್ರಾಯಶ್ಚಿತ್ತ ಯಜ್ಞದ ಅಗತ್ಯವಿತ್ತು. ಪಾಪ ಪರಿಹಾರದ ಅಗತ್ಯದಿಂದ ಯಾವುದೇ ಒಂದು ಕುಲವು ವಿನಾಯಿತಿ ಪಡೆಯುತ್ತಿರಲಿಲ್ಲ. ಆ ಹೋತವು ಆ ಕುಲದ ಪ್ರತಿಯೊಬ್ಬ ವ್ಯಕ್ತಿಯ ಪರವಾಗಿ ಅತ್ಯುನ್ನತ ನಾಯಕರಿಂದ ಹಿಡಿದು ಅತ್ಯಂತ ಸಣ್ಣ ಮಗುವಿನವರೆಗೂ ಬಲಿಪೀಠದ ಮುಂದೆ ನಿಂತಿತು. ಮತ್ತು ಕ್ರಿಸ್ತನು ಇಡೀ ಮಾನವ ಕುಟುಂಬದ ಎಲ್ಲಾ ಕುಲಗಳ ಪ್ರತಿಯೊಬ್ಬ ವ್ಯಕ್ತಿಯ ಪರವಾಗಿ ಶಿಲುಬೆಯ ಮುಂದೆ ನಿಂತನು. ಯಾವುದೇ ಪ್ರಾಣಿಯು ನಿಜವಾಗಿ ಹೊರಲಾರದ ಭಾರವನ್ನು ಹೊರಬಲ್ಲ ಏಕೈಕ ಸತ್ಯ ಪ್ರಾಯಶ್ಚಿತ್ತ ಯಜ್ಞ ಆತನಾಗಿದ್ದನು. ಹೊಸ ಒಡಂಬಡಿಕೆಯಲ್ಲಿ ಪ್ರಾಯಶ್ಚಿತ್ತ ಯಜ್ಞದ ಕುರಿತಾದ ಅತ್ಯಂತ ಪ್ರಮುಖವಾದ ವಚನವೇನೆಂದರೆ 2ನೇ ಕೊರಿಂಥದವರಿಗೆ 5ನೇ ಅಧ್ಯಾಯ 21ನೇ ವಾಕ್ಯ: ಪಾಪವನ್ನರಿಯದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯನ್ನಾಗಿ ಮಾಡಿದನು. ನಾವು ಆತನಲ್ಲಿದ್ದು ದೇವರ ನೀತಿಯಾಗಬೇಕೆಂದು ಹೀಗೆ ಮಾಡಿದನು. ಆತನನ್ನು ಪಾಪ ಸ್ವರೂಪಿಯನ್ನಾಗಿ ಮಾಡಿದನು. ಪಾಪಿಯನ್ನಲ್ಲ, ಪಾಪಿಯ ತರವೂ ಅಲ್ಲ. ಆತನೇ ಪ್ರಾಯಶ್ಚಿತ್ತ ಯಜ್ಞವಾಗಿದ್ದನು. ಮಾನವ ಪಾಪದ ಸಂಪೂರ್ಣ ಭಾರ ಮತ್ತು ವಾಸ್ತವಿಕತೆಯನ್ನು ಆತನ ಮೇಲೆ ಇಡಲಾಯಿತು. ಪ್ರಾಯಶ್ಚಿತ್ತ ಯಜ್ಞದ ಆ ಹೋತವು ಯಾವುದೇ ತಪ್ಪು ಮಾಡಿರಲಿಲ್ಲ. ಅದಕ್ಕೆ ಸ್ವಂತ ಅಪರಾಧವಿರಲಿಲ್ಲ. ಅದು ಶುದ್ಧ ಹಾಗೂ ನಿಷ್ಕಳಂಕವಾಗಿತ್ತು. ಆದರೆ ಅದನ್ನು ಬಲಿಪೀಠಕ್ಕೆ ತಂದು ಅಪರಾಧಿಗಳಾಗಿದ್ದವರ ಜಾಗದಲ್ಲಿ ಕೊಲ್ಲಲಾಯಿತು. ಕ್ರಿಸ್ತನು ಯಾವುದೇ ತಪ್ಪು ಮಾಡಿರಲಿಲ್ಲ. ಆತನು ಪಾಪವಿಲ್ಲದವನು, ನಿಷ್ಕಳಂಕನು, ಆಂತರಿಕ ಅಥವಾ ಬಾಹ್ಯ ಭ್ರಷ್ಟತೆ ಇಲ್ಲದವನು ಆಗಿದ್ದನು. ಆದರೆ ಆತನನ್ನು ಶಿಲುಬೆಗೆ ತಂದು ಪಾಪ ಅಪರಾಧಿಗಳ ಜಾಗದಲ್ಲಿ ಸಾಯಿಸಲಾಯಿತು. ಈ ವಿನಿಮಯವು ಸಂಪೂರ್ಣ ಹಾಗೂ ನೈಜವಾಗಿತ್ತು. ಆದರೆ ಆತನನ್ನು ಶಿಲುಬೆಗೆ ತಂದು ಅಪರಾಧಿಗಳಾಗಿದ್ದವರ ಜಾಗದಲ್ಲಿ ಸಾಯಿಸಲಾಯಿತು. ಆ ವಿನಿಮಯವು ಸಂಪೂರ್ಣ ಹಾಗೂ ನೈಜವಾಗಿತ್ತು. ಇಬ್ರಿಯರಿಗೆ 13ನೇ ಅಧ್ಯಾಯ 11-13 ನಮಗೆ ಇದರ ಮತ್ತೊಂದು ಆಯಾಮವನ್ನು ತೋರಿಸುತ್ತದೆ. ಯಾವ ಪ್ರಾಣಿಗಳ ರಕ್ತವನ್ನು ಮಹಾಯಾಜಕನು
ಪಾಪದ ಪರಿಹಾರಕ್ಕಾಗಿ ಪವಿತ್ರ ಸ್ಥಳದೊಳಗೆ ತರುತ್ತಾನೋ ಆ ಪ್ರಾಣಿಗಳ ಕಳೆಬರಹವನ್ನು ಪಾಳೆಯದ ಹೊರಗೆ ಸುಟ್ಟು ಹಾಕುತ್ತಾರೆ. ಆದುದರಿಂದ ಯೇಸು ಸಹ ತನ್ನ ಸ್ವಂತ ರಕ್ತದಿಂದ ಜನರನ್ನು ಪವಿತ್ರೀಕರಿಸುವುದಕ್ಕಾಗಿ ಪಟ್ಟಣದ ಬಾಗಿಲ ಹೊರಗೆ ಶ್ರಮಪಟ್ಟನು. ಪ್ರಾಯಶ್ಚಿತ್ತ ಯಜ್ಞದ ಕೆಲವು ಪ್ರಾಣಿಗಳನ್ನು ಇತರ ಪ್ರಾಣಿಗಳಂತೆ ನಡೆಸಿಕೊಳ್ಳುತ್ತಿರಲಿಲ್ಲ. ಅದನ್ನು ಪಾಳೆಯದ ಹೊರಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಸುಟ್ಟು ಹಾಕಲಾಗುತ್ತಿತ್ತು. ಅದು ತನ್ನ ಒತ್ತಿದ ಪಾಪದೊಂದಿಗೆ ಗುರುತಿಸಿಕೊಂಡಿದ್ದರಿಂದ ಅದನ್ನು ಸಹಭಾಗಿತ್ವ ಮತ್ತು ಆರಾಧನೆಯ ಸ್ಥಳದಿಂದ ದೂರ ಮಾಡಲಾಗುತ್ತಿತ್ತು. ಮತ್ತು ಕ್ರಿಸ್ತನನ್ನು ಪಟ್ಟಣದ ಹೊರಗೆ, ಬಾಗಿಲಿನ ಹೊರಗೆ, ಪಾಳೆಯದ ಹೊರಗೆ ತಿರಸ್ಕಾರ ಮತ್ತು ಅವಮಾನ ಸ್ಥಳದಲ್ಲಿ ಶಿಲುಬೆಗೇರಿಸಲಾಯಿತು. ಪ್ರಾಯಶ್ಚಿತ್ತ ಯಜ್ಞವು ಎಲ್ಲಿಗೆ ಹೋಗಿತ್ತೋ ಆತನು ಅಲ್ಲಿಗೆ ಹೋದನು. ಹೊರಗಿದ್ದವರು ಒಳಗಡೆ ಬರಲು ಸಾಧ್ಯವಾಗುವಂತೆ ಆತನು ಹೊರಗೆ ಮರಣ ಹೊಂದಿದನು. ಅಪರಾಧಿಗಳು ಪವಿತ್ರ ಸ್ಥಳವನ್ನು ಪ್ರವೇಶಿಸಲು ಸಾಧ್ಯವಾಗುವಂತೆ ಆತನು ಪಾಳೆಯದ ಹೊರಗಿನ ಅವಮಾನವನ್ನು ಹೊತ್ತುಕೊಂಡನು. ಪ್ರತಿ ಕುಲದ ನಾಯಕನು ಸಮರ್ಪಣೆಯ ಬಲಿಪೀಠಕ್ಕೆ ಆ ಒಂದು ಗಂಡು ಹೋತವನ್ನು ತಂದಾಗ ಇದನ್ನೇ ಘೋಷಿಸುತ್ತಿದ್ದನು. ಆತನು ಹೀಗೆ ಹೇಳುತ್ತಿದ್ದನು, ನನ್ನ ಕುಲವು ಅಪರಾಧಿಯಾಗಿದೆ. ನಾವು ಪಾಪ ಮಾಡಿದ್ದೇವೆ. ನಮ್ಮ ಸ್ವಂತ ಒಳ್ಳೆತನದಿಂದ ನಾವು ಯೆಹೋವನ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ನಾವು ಹೊರಲಾರದ ಭಾರವನ್ನು ಹೊತ್ತು ನಾವು ಹೋಗಲು ಅರ್ಹರಾಗಿರುವ ಸ್ಥಳಕ್ಕೆ ನಮ್ಮ ಪರವಾಗಿ ಹೋಗುವ ಒಬ್ಬ ಬದಲಿ ಯಜ್ಞದ ಅಗತ್ಯ ನಮಗಿದೆ. ಮತ್ತು 12 ನಾಯಕರು, 12 ಹೋತಗಳು, 12 ದಿನಗಳು, ಇದೇ ಸತ್ಯದ 12 ಘೋಷಣೆಗಳು. ನಮಗಾಗಿ ಬರಲಿರುವ ಆ ಒಂದು ಸತ್ಯ ಪ್ರಾಯಶ್ಚಿತ್ತ ಯಜ್ಞದ ಅಗತ್ಯ ನಮಗಿದೆ. ನಾಳೆ ನಾವು ಅಲ್ಲಿ ಕೇವಲ ಒಂದೇ ಒಂದು ಹೋತ ಏಕೆ ಇತ್ತು ಎಂಬುದನ್ನು ನೋಡೋಣ. ಮತ್ತು ಆ ಕಾಣಿಕೆಯ ಏಕೈಕೆಯು ಪಾಪವನ್ನು ನಿಭಾಯಿಸಲು ಅನೇಕ ಮಾರ್ಗಗಳಿವೆ ಎಂದು ನಂಬುವ ಜಗತ್ತಿಗೆ ಏನನ್ನು ಹೇಳುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನೆ. ಯೆಹೋವನೇ, ನೀನು ಇಸ್ರಾಯೇಲಿನ ಪವಿತ್ರನು, ನಮ್ಮ ಅರಸನೂ ಮತ್ತು ರಕ್ಷಕನೂ ಆಗಿದ್ದಿ. ನೀನು ಯಾರೆಂದರೆ ಯಾರ ಪವಿತ್ರತೆಗೆ ಪಾಪ ಪರಿಹಾರದ ಅಗತ್ಯವಿತ್ತೋ ಮತ್ತು ಯಾರ ಪ್ರೀತಿಯು ಅದನ್ನು ಒದಗಿಸಿಕೊಟ್ಟಿತೋ ಆ ದೇವರು ನೀನಾಗಿದ್ದಿ. ಪ್ರಾಯಶ್ಚಿತ್ತ ಯಜ್ಞದ ಆ ಗಂಡು ಹೋತಕ್ಕಾಗಿ ನಾವು ನಿನಗೆ ವಂದಿಸುತ್ತೇವೆ. ಪಾಪವು ನೈಜವಾದುದು, ಅದಕ್ಕೊಂದು ಬೆಲೆ ಇದೆ ಮತ್ತು ಅಪರಾಧಿಗಳು ಹೊರಲಾರದ ಭಾರವನ್ನು ಒಬ್ಬ ಬದಲಿ ಯಜ್ಞವು ಹೊರಬೇಕು ಎಂಬ ಘೋಷಣೆಯಾಗಿ ಇಸ್ರಾಯೇಲಿನ ಆರಾಧನೆಯ ಬಲಿಪೀಠದ ಮೇಲೆ ಅದನ್ನು ಇರಿಸಿದ ಪ್ರತಿ ಬಾರಿಗಾಗಿಯೂ ನಾವು ನಿಮಗೆ ವಂದಿಸುತ್ತೇವೆ. ಕ್ರಿಸ್ತನು ಒಂದೇ ಯಜ್ಞದಲ್ಲಿ ಪಾಪ ಪರಿಹಾರದ ದಿನದ ಆ 2 ಹೋತಗಳನ್ನು ಹೇಗೆ ನೆರವೇರಿಸಿದನು ಎಂಬುದಕ್ಕಾಗಿ ನಾವು ನಿಮಗೆ ವಂದಿಸುತ್ತೇವೆ. ಶಿಕ್ಷೆಯನ್ನು ಪಾವತಿಸಲಾಯಿತು ಮತ್ತು ಪಾಪವನ್ನು ದೂರ ಒಯ್ಯಲಾಯಿತು. ಇವೆರಡು ಆತನಲ್ಲಿ, ಇವೆರಡು ಒಂದೇ ಶಿಲುಬೆಯ ಮೇಲೆ, ಇವೆರಡು ಒಂದೇ ಸಾರಿಗೆ ಬಗೆಹರಿದವು. ಪ್ರಾಯಶ್ಚಿತ್ತ ಯಜ್ಞವನ್ನು ಸಾಮಾನ್ಯವೆಂಬಂತೆ ನಡೆಸಿಕೊಳ್ಳುವುದಕ್ಕಾಗಿ ಮತ್ತು ಶಿಲುಬೆಯು ಎಲ್ಲದರ ಕೇಂದ್ರವಾಗಿರುವ ಬದಲು ಕೇವಲ ಒಂದು ಸಣ್ಣ ವಿಷಯ ಎಂಬಂತೆ ನಿನ್ನ ಸನ್ನಿಧಿಗೆ ಬಂದಿದ್ದಕ್ಕಾಗಿ ನಮ್ಮ ಕ್ಷಮಿಸು. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 21 ಭಾರವು ಇಂದು ನಮ್ಮ ಮೇಲಿರಲಿ. ಆತನು ನಮಗೋಸ್ಕರ ಪಾಪ ಸ್ವರೂಪಿಯಾದನು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.